ಇವತ್ತು ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಅವರ ನೇತೃತ್ವದಲ್ಲಿ ಸುಮಾರು 20 ವರ್ಷದ ಹಿಂದೆ ಏನು ಕಾಂಗ್ರೆಸ್ ಪಕ್ಷಕ್ಕೆ ಸೇರಿದರು, ಅವತ್ತಿಂದ ಇವತ್ತುವರೆಗೂ ಕಾಂಗ್ರೆಸ್ ಪಕ್ಷ ಅವರನ್ನು ಗೌರವಯುತವಾಗಿ ನಡೆಸಿಕೊಂಡಿದೆ. ಇವತ್ತು ಸಮಾಜ ಕರ್ನಾಟಕ ರಾಜ್ಯದಲ್ಲಿ ಮೂರನೇ ಶಕ್ತಿಯಾಗಿ ಈ ರಾಜ್ಯದಲ್ಲಿ ಕುರುಬ ಸಮಾಜ ಇದೆ. ಆ ಸಮಾಜ ಇವತ್ತು ಕಾಂಗ್ರೆಸ್ ಪಕ್ಷದ ನೇತಾರರಾದಂಥ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ, ಪ್ರಿಯಾಂಕಾ ಗಾಂಧಿ, ಈ ದೇಶದ AICC ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಸಮಾಜ ಯಾವತ್ತೂ ಋಣಿಯಾಗಿರುತ್ತೆ ಅಂತ ಹೇಳೋಕ್ಕೆ ಇವತ್ತು ನಮಗೆ ಸಮಾಜಕ್ಕೆ ಖುಷಿಯಾಗುತ್ತೆ. ಯಾಕಂದರೆ ಸಿದ್ದರಾಮಯ್ಯಂಥ ನಾಯಕರು ಈ ಸಮಾಜದಲ್ಲಿ ಹುಟ್ಟಿರೋದು ನಮ್ಮ ಭಾಗ್ಯ. ಇನ್ನು 100 ವರ್ಷ ಆದರೂ ಅಂಥ ನಾಯಕರನ್ನು ನಾವು ನೋಡ್ತೀವೋ ಇಲ್ವೋ ಅನ್ನೋ ಇದರಲ್ಲಿ ಸಮಾಜ ಇವತ್ತಿದೆ. ಒಂದು 2 ದಿವಸ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟ ಮೇಲೆ ಒಂದು ಆತಂಕ ಆಯಿತು ಸಮಾಜಕ್ಕೆ. ಆದರೆ 2-3 ದಿವಸ ಆದಮೇಲೆ ಇವತ್ತು ಈ ದೇಶದ ಎಲ್ಲ ಮೀಡಿಯಾಗಳು, ಈ ದೇಶದ ಪ್ರಜ್ಞಾವಂತ ನಾಯಕರು, ಈ ದೇಶದಲ್ಲೇ ಇಂಥ ನಾಯಕರನ್ನ ನಾವು ನೋಡಿಲ್ಲ ಅನ್ನೋ ನಿಟ್ಟಿನಲ್ಲಿ ಇವತ್ತು ನ್ಯಾಷನಲ್ ಮೀಡಿಯಾ ಇರ್ಬೋದು, ನಾನು ಸುಮಾರು 5-6 ದಿನದಿಂದ ಡೆಲ್ಲಿಯಲ್ಲಿ ಅವ್ರ ಜೊತೆಯಲ್ಲಿದ್ದೆ. ಆ ತೀರ್ಮಾನ ರಾಹುಲ್ ಗಾಂಧಿ ಅವರು ಹೇಳಿದ ತಕ್ಷಣ ನಾನು ಕೊಡ್ತೀನಿ ಅಂತ ಏನು 6 ತಿಂಗಳಿಂದ ಹೇಳ್ಕೊಂಬರ್ತಾಯಿದ್ರು. ಸಮಾಜಕ್ಕೂ ಮತ್ತು ಈ ರಾಜ್ಯಕ್ಕೆ ಅವರ ನಿರ್ಧಾರ ಬಹಳ ಇಷ್ಟ ಆಗಿದೆ. ಇವತ್ತು ದೇಶದಲ್ಲಿ ಅತಿ ಎತ್ತರಕ್ಕೆ ಬೆಳೆದಂಥ ನಾಯಕರು ಸಿದ್ದರಾಮಣ್ಣ. ಇವತ್ತು ಕಾಂಗ್ರೆಸ್ ಪಕ್ಷ ಎರಡು ಸಲ ವಿರೋಧ ಪಕ್ಷ ನಾಯಕರಾಗಿ, 2 ಸಲ ಮುಖ್ಯಮಂತ್ರಿಯಾಗಿ, 1 ಸಲ ಸಮನ್ವಯ ಸಮಿತಿ ಅಧ್ಯಕ್ಷರಾಗಿ ಅತಿ ಹೆಚ್ಚು ಗೌರವವನ್ನು ಕೊಟ್ಟಿದ್ದ ಕಾಂಗ್ರೆಸ್ ಪಕ್ಷ ಇವತ್ತು ನಮಗೆ ಸಮಾಜ ಆ ಋಣದಲ್ಲಿ ಇದೆ ಅಂತೇಳೋದಕ್ಕೆ ನಮಗೆ ಹೆಮ್ಮೆ ಆಗುತ್ತೆ. ಯಾಕಂದರೆ ಅವರ ಜೀವನ ಜನತಾ ಪರಿವಾರದಿಂದ ಸ್ಟಾರ್ಟ್ ಆಗಿ ಇವತ್ತು ಈ ರಾಜ್ಯದ ಜನತೆ ಅವರ ಮೇಲಿಟ್ಟಂಥ ಭರವಸೆಗಳು 2013ರಿಂದ 18 ಇರ್ಬೋದು, 2023ರಿಂದ 26ವರೆಗೂ ಏನು ಗ್ಯಾರಂಟಿಗಳು ಕೊಟ್ಟಿದ್ದರು ಅವೆಲ್ಲ ಈಡೇರಿಸಿ ಈ ರಾಜ್ಯದ ಜನತೆಯ ಆಶಾಕಿರಣವಾಗಿದ್ದಾರೆ. ಇನ್ನು ಮುಂದೇನೂ ಅವರು ಈ ರಾಜ್ಯದಲ್ಲಿ ಅವ್ರು ಹೇಳಿದ್ದಾರೆ, ಮೊನ್ನೆ ಪ್ರೆಸ್ ಮೀಟಲ್ಲಿ, ನಾನು ಜೀವನ ಪರ್ಯಂತ ನಿಮ್ಮ ಸೇವೆಗೆ ಮುಡುಪಾಗಿರ್ತೀನಿ. ನಾವು ಅಂದ್ಕೊಂಡಿದ್ವಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದಮೇಲೆ ಅವರು ನಿವೃತ್ತಿಗೆ ಹೋಗ್ತಾರೋ ಅನ್ನೋ ಆತಂಕದಲ್ಲಿದ್ದೀವಿ. ಇವತ್ತು ಅವರು ಈ ಸಮಾಜಕ್ಕೆ ಕಡೆ ಮನುಷ್ಯನು ಕೂಡ ನಾನು ನಿಮ್ಮ ಜೊತೆ ಇರ್ತೀನಿ ಅಂತ ಹೇಳಿದ್ದಾರೆ. ಅವ್ರಿಗೆ ದೇವರು 100 ವರ್ಷ ಆಯುರ ಆರೋಗ್ಯ ಐಶ್ವರ್ಯ ಕೊಡಲಿ. ಯಾವತ್ತೂ ಸಮಾಜ ಅವರಿಂದ ಇರುತ್ತೆ. ಅವರಲ್ಲಿ ಅಧಿಕಾರದಲ್ಲಿರಲಿ, ಅಧಿಕಾರದಲ್ಲಿ ಇಲ್ಲದೆ ಹೋಗಲಿ, ಸಮಾಜ ಒಟ್ಟಿಗೆ ಅವ್ರ ಜೊತೆಯಲ್ಲಿರುತ್ತೆ ಅಂತ ಹೇಳೋಕ್ಕೆ ನಾವು ಇಚ್ಛೆಪಡ್ತೀವಿ. ಇವತ್ತು ಅಷ್ಟು ಗೌರವವನ್ನು ಕೊಟ್ಟಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷಕ್ಕೆ ನಮ್ಮ ಸಮಾಜ ಕೂಡ ಈ ರಾಷ್ಟ್ರದ ನೇತಾರ ರಾಹುಲ್ ಗಾಂಧಿ ಅವರಿಗೆ, ಸೋನಿಯಾ ಗಾಂಧಿಗೆ, ಪ್ರಿಯಾಂಕಾ ಗಾಂಧಿ ಖರ್ಗೆ ಅವರಿಗೆ ಧನ್ಯವಾದಗಳನ್ನ ಹೇಳೋಕ್ಕೆ ನಾವು ಇಷ್ಟಪಡ್ತೀವಿ. ಅಷ್ಟೇ ಸಾಕು.
ಇವರು ಮಾತ್ರ ತಾವೆಲ್ಲ ಬಂದು ಪತ್ರಿಕಾ ಮಾಧ್ಯಮದವರಿಗೆ ನಾನು ಧನ್ಯವಾದಗಳು ಹೇಳ್ತೀನಿ. ನಮ್ಮ ಅಧ್ಯಕ್ಷರಾದಂಥ ಸುಬ್ರಹ್ಮಣಿ ಹೇಳೋಕ್ಕೆ ಮೊದಲು ಇನ್ನೊಂದು ಮಾತು ಹೇಳ್ಬಿಡ್ತೀನಿ. ಮೊದಲನೇ ಸಲ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ ಮತ್ತು ಹಣಕಾಸು ಸಚಿವರಾಗಿ ಮಾಡೋದಕ್ಕೆ ಮಾನ್ಯ ದೇವೇಗೌಡರು ಕೂಡ ನಾವು ಈ ಸಮಾಜ ಧನ್ಯವಾದಗಳು ಹೇಳುತ್ತೆ. ಅಷ್ಟೇ ತಾನೇ? ಅಷ್ಟೇ ಅಲ್ಲಪ್ಪ? ಇಲ್ಲ, ಸಮುದಾಯ ಇವತ್ತು ಆತಂಕ ಇತ್ತು. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಇಳಿದ ಮೇಲೆ ರಾಜಕೀಯ ನಿವೃತ್ತಿ ಏನಾದ್ರು ತಗೋತಾರೆ ಅನ್ನೋ ಆತಂಕ ಇತ್ತು. ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ, ನಮಗೂ ಸಮಾಜಕ್ಕೆ ಗೌರವ ಬಂದಿದೆ, ಸಮಾಜನೂ ಸಂತೋಷವಾಗಿದೆ. ಏನು ಇವತ್ತು ದೇಶದಲ್ಲಿ ಮೇಲ ಎತ್ತರಕ್ಕೆ ಬೆಳೆದಂಥ ನಾಯಕರಾಗಿ ಇವತ್ತು ಹೊರಹೊಮ್ಮಿದ್ದಾರೆ. ಯಾಕಂದರೆ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಕೂಡ ತಕರಾರು ಮಾಡ್ತಾರೆ ರಾಜೀನಾಮೆ ಕೊಡೋಕ್ಕೆ. ಒಂದು ಮಾತು ಹೇಳಿದಿರ, ರಾಹುಲ್ ಗಾಂಧಿ ಹೇಳಿದ ಸಂದರ್ಭ ನಡೆದಂಥ ಮುಖ್ಯಮಂತ್ರಿ ಯಾರಾದರೂ ಇದ್ದರೆ ಈ ದೇಶದಲ್ಲಿ, ಈ ರಾಜ್ಯದಲ್ಲಿ ಸಿದ್ದರಾಮಣ್ಣ ಅಂತ ಈ ಸಮಾಜ ಹೆಮ್ಮೆ ಪಡುತ್ತೆ. ರಾಷ್ಟ್ರ ರಾಜಕಾರಣಕ್ಕೆ ಕರೆದ್ರು, ಆದರೂ ಹೋಗಲಿಲ್ಲ. ನಿಮ್ಮ ಮನಸ್ಸಿಗೆ ಹೋಗಬೇಕಾಯ್ತು. ನಾವು ಇದರಲ್ಲಿ ಇದ್ವಿ ಜೊತೆಯಲ್ಲಿ. ಅವರು ಮೀಟಿಂಗ್ ಹೋಗಿ ಬಂದ ಮೇಲೆ ರಾಹುಲ್ ಗಾಂಧಿ AICC ಅಧ್ಯಕ್ಷರು ಸುರ್ಜೇವಾಲಾ ವೇಣುಗೋಪಾಲ್ ಮಾತಾಡಿ ಹೇಳಿದ್ಮೇಲೆ ಆಚೆ ಬಂದ ಮೇಲೆ ಹೇಳಿದ್ರು, ರಾಜ್ಯಸಭೆಗೆ ಬರ್ರಿ, ನಿಮ್ಮ ಮಗನಿಗೆ ಉಪಮುಖ್ಯಮಂತ್ರಿ ಮಾಡ್ತೀವಿ ಅಂತ ಹೇಳಿದಾಗ ಕೂಡ ಅವರು ಎರಡೂ ಬೇಡ, ನಾವು ನಿಮ್ಮ ಮಾತಿಗೆ ಬೆಲೆ ಕೊಟ್ಟಿದ್ದೀವಿ, ಅಷ್ಟೇ ನಮಗೆ ಸಾಕು, ನಮ್ಗೆ ಯಾವುದೂ ಬೇಡ ಅಂತ ಹೇಳಿದ್ದಾರೆ. ಇವತ್ತು ತಿರುಗಿ ಕರೆಸ್ಕೊಂಡಿದ್ದಾರೆ ರಾಹುಲ್ ಗಾಂಧಿಯವರು. ರಾಹುಲ್ ಗಾಂಧಿ ಅವ್ರನ್ನ ಬಿಡೋಕ್ಕೆ ಇಷ್ಟ ಆಗ್ತಾಯಿಲ್ಲ. ಅದರಿಂದ ಅವರು ಮೋಸ್ಟ್ಲಿ ರಾಜ್ಯಸಭಾ ಮಾಡ್ತಾರೆ. ನಿನ್ನೆಯಿಂದ ಏನು ಪ್ರಕಾರ ಅಂದರೆ ರಾಜ್ಯಸಭಾ ಮಾಡಿ ರಾಜ್ಯಸಭಾ ವಿರೋಧ ಪಕ್ಷ ನಾಯಕರಾಗಿ ಮಾಡಬೇಕು ಅಂತೇನೋ ನಡೀತಾ ಇದೆಯಂತೆ. ನಮ್ಮ ಪರ್ಸನಲಿಗೆ ಮತ್ತು ಸಮಾಜ ಹಿತ ದೃಷ್ಟಿಯಿಂದ ಅವರು ರಾಜಕಾರಣದಲ್ಲಿ ನಿರಂತರವಾಗಿ ಇರಬೇಕು ಅನ್ನೋ ಆಸೆ ನಮಗಿದೆ. ರಾಜ್ಯಸಭಾ ತಗೋಬೇಕು ಅಂತ ನಮ್ಮ ಒತ್ತಡನೂ ಇದೆ. ಸಮಾಜದ ದೊಡ್ಡ ಶಕ್ತಿ ಹೌದೌದು. ಇನ್ನು 100 ವರ್ಷ ಆದರೂ ಅಂಥ ಶಕ್ತಿ, ಅದು ಆತಂಕ ಇದೆ ನಮಗೆ. ಅವರಾದ ಮೇಲೆ ಇನ್ನು 100 ವರ್ಷ ಆದರೂ ಅಂಥ ನಾಯಕರು ಈ ಸಮಾಜದಲ್ಲಿ ಹುಡ್ತಾರೋ ಇಲ್ವೋ, ಮುಂದೆ ಮುಖ್ಯಮಂತ್ರಿ ಆಗ್ತಾರೋ ಇಲ್ವೋ ಆತಂಕ ಸಮಾಜದಲ್ಲಿದೆ. ನಾವು ಏನೂ ಇಲ್ಲ. ನಾನು 3 ದಿವಸದಿಂದ ಡೆಲ್ಲಿಗೆ 2ನೇ ಸಲ ಹೋದಾಗ ಕೂಡ ಹೇಳಿದೆ, ಸಮಾಜ ನಿಮ್ಮ ಜೊತೆ ಇರ್ತೀವಿ, ನಾವೆಲ್ಲ ಅಧಿಕಾರ ಇಲ್ಲದೆ ಹೋಗಲಿ ನಿಮ್ಮ ಜೊತೆ ಇರ್ತೀವಿ, ನೀವು ಸಮಾಜಮುಖಿಯಾಗಿ ಇರಬೇಕು ಅಷ್ಟೇ ನಮಗೆ ಅಂತೇಳಿದ್ವಿ.